ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ದಿನಕ್ಕೊಂದರಂತೆ ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಮುಂದೆ ಏನಾಗುತ್ತೆ, ಇನ್ನೂ ಯಾರ್ಯಾರು ಈ ಪ್ರಕರಣದಲ್ಲಿ ಹೊರಗಡೆ ಬರ್ತಾರೆ ಅನ್ನುವಂಥ ಒಂದು ಕುತೂಹಲ ಸದ್ಯಕ್ಕೆ ಮನೆ ಮಾಡಿರುವುದು. ಇದರ ನಡುವೆ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅಸಿಸ್ಟೆಂಟ್ ಕಮಿಷನರ್ ಅವರು ಗಡೀಪಾರಿ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆಗೆ ಹೋಗಬೇಕು ಅನ್ನುವಂಥದ್ದು. ಆದರೆ ರಾಯಚೂರಿಗೂ ಅವರು ಬರೋದು ಬೇಡ ಅನ್ನುವಂಥ ಆಗ್ರಹ ಕೂಡ ಅಲ್ಲಿಂದ ಕೇಳಿಬರ್ತಾ ಇದೆ. ಹಾಗಿದ್ರೆ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಹುಡುಕುವಂಥ ಕೆಲಸ ಹೇಗೆ ನಡೀತಾ ಇದೆ, ಮುಂದೆ ಏನೆಲ್ಲ ಆಗ್ಬೋದು, ಇದೆಲ್ಲದರ ಕುರಿತಾದ ಒಂದು ಸಮಗ್ರ ಚರ್ಚೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಾಡಿನ ಹಿರಿಯ ಪತ್ರಕರ್ತರಾಗಿರುವಂಥ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್, ಈಗಾಗಲೇ ಗೊತ್ತಿರೋ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ನಾವು ಊಹೆ ಮಾಡೋಕ್ಕಾಗ್ತಾ ಇಲ್ಲ ಏನೇನು ಆಗಬಹುದು ಮುಂದೆ ಅನ್ನುವಂಥದ್ದು, ಮತ್ತು ಯಾರ್ಯಾರು ಬರ್ಬೋದು ಇದರಲ್ಲಿ ಇನ್ನು ಅನ್ನುವಂಥ ಒಂದು ಕುತೂಹಲ ಇದೆ. ಈಗ ಸದ್ಯಕ್ಕಿರುವಂಥ ಬೆಳವಣಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅಸಿಸ್ಟೆಂಟ್ ಕಮಿಷನರ್ ಗಡೀಪಾರು ಮಾಡಿರುವಂಥದ್ದು. ಯಾಕೆ ಅವರನ್ನು ಗಡೀಪಾರು ಮಾಡಿದ್ರು? ಒಂದು, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಅವರಿಂದ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥ ಅಂದಾಜಿದೆ ಸರ್. ಒಂದು, ಈ ಗಡೀಪಾರು ಪ್ರಕರಣ ಏನಿದೆ ಅದು ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಮಾಡಲಾಗಿದೆ. ಅವರ ಆದೇಶ ಏನು, AC ಸ್ಟೆಲಾ ವರ್ಗೀಸ್ ಅವರ ಆದೇಶ ಏನಿದೆ, ಆದೇಶ ಭಾಳ ಸ್ಪಷ್ಟವಾಗಿ ಶಾಂತಿ ಭಂಗದ ಕಾರಣದಿಂದ ಅಂತ. ಸೊ ಅವ್ರ ಹತ್ರ 32 ಕೇಸ್ ಇದೆ. ಅದು ಯಾವುದೋ ಹೊಸದಲ್ಲ. ಆದರೆ ಅದರ ಉದ್ದೇಶ ಏನು ಅನ್ನೋದು ನಾವು ಈಗಾಗಲೇ ಚರ್ಚೆ ಕೂಡ ಮಾಡಿದ್ದೀವಿ. ಒಂದು, ಧರ್ಮಸ್ಥಳದ ಹೋರಾಟಗಾರರು ಯಾರಿದ್ದಾರೆ ಅವರನ್ನು ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅಂತ. ಅಂದರೆ ಸರ್ಕಾರ ಕೂಡ ಯಾರು ಆರೋಪಿತರಿದ್ದಾರೆ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಹೊರಟಂತೆ ಕಾಣ್ತಾ ಇದೆ. ಇಡೀ ಪ್ರಕರಣದಲ್ಲಿ ದೇ ಆರ್ ಟ್ರೈಂಗ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಪರ್ಸನ್ಸ್ ಹೂ ಅಕ್ಯೂಸ್ಡ್ ಇನ್ ದಿಸ್ ಕೇಸ್. ಸೊ ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ ಕಾಣುತ್ತೆ. ಯಾಕೆಂದರೆ ತಿಮರೋಡಿ ಅವರು ಯು ಸಿ ದಟ್ ಅವ್ರು ಶಾಂತಿ ಭಂಗ ಮಾಡ್ತಾರೆ ಅನ್ನೋದೇನಿದೆ, ಅದಕ್ಕಿಂತ ಜಾಸ್ತಿ ಶಾಂತಿ ಭಂಗ ಮಾಡೋದು ದಕ್ಷಿಣ ಕನ್ನಡದಲ್ಲಿದ್ದಾರೆ. ವೈ ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ ಅಗೇನ್ಸ್ಟ್ ದಟ್? ಅಂದರೆ ತಿಮರೋಡಿ ಅವ್ರನ್ನ ಸಿಲೆಕ್ಟ್ ಯಾಕೆ ಮಾಡ್ತಾರೆ? ಬಿಕಾಸ್ ಈಸ್ ಈ ಒಂದು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದಾರೆ, ಸೊ ವೀರೇಂದ್ರ ಹೆಗಡೆ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಹಲವಾರು ಆರೋಪ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಸೊ ಅವ್ರನ್ನ ಗಡೀಪಾರು ಮಾಡಲಾಗಿದೆಯಾ ಅಂತ. ಆದರೆ ಅವ್ರು ಹೊರಡಿಸಿರುವ ಆದೇಶದಲ್ಲಿ ಧರ್ಮಸ್ಥಳದ ವಿಚಾರದ ಪ್ರಸ್ತಾಪ ಇಲ್ಲ, ಕೇವಲ ಶಾಂತಿ ಭಂಗ. ಏನು ಶಾಂತಿ ಭಂಗ? ಶಾಂತಿ ಭಂಗ ಅಂತಂದರೆ ಅವರ ಭಾಷಣಗಳ ಮೂಲಕ ಯು ಸಿ ದಟ್ ಸಮಾಜದ ಶಾಂತಿಯನ್ನು ಕೆಡಿಸುವುದು ಅಂತ ಇವರು ಹೇಳೋದಾದರೆ, ಸೊ ಅಲ್ಲಿ ಪಕ್ಕದಲ್ಲೇ ನಾನು ನಿನ್ನೆ ಕೂಡ ಹೇಳಿದೆ, ಪಕ್ಕದಲ್ಲೇ ಬೆಳ್ತಂಗಡಿ ಶಾಸಕ ಪೂಂಜಾ ಅಂತಿದ್ದಾರೆ. ಅವರು ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಾರೆ, ಬೆಂಕಿ ಹಚ್ಚ ಮಾತನಾಡ್ತಾರೆ, ಒಡೆಯ ಮಾತನಾಡ್ತಾರೆ. ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲ್ಲ? ಅದೇ ರೀತಿ ಅಲ್ಲಿರುವ ಬಹುತೇಕ ಸಂಘ ಪರಿವಾರದವರು ಅವರೆಲ್ಲರ ಅವರ ಭಾಷೆ ಏನಿದೆ ಬೆಂಕಿ ಹಚ್ಚೋ ಭಾಷೆನೇ. ಹಾಗಿದ್ರೆ ದಕ್ಷಿಣ ಕನ್ನಡದಲ್ಲಿ ಇಷ್ಟು ಕಾಲ ಕೋಮು ಸಂಘರ್ಷ ಅದು ಇದು ನಡೀತಲ್ಲ, ಅದನ್ನು ತಡಿಬೇಕಾದ್ರೆ ಅದನ್ನು ತಡೆಯೋದಕ್ಕೆ ಯಾಕೆ ಎಲ್ಲರನ್ನೂ ಗಡೀಪಾರು ಮಾಡಿಲ್ಲ? ಸೊ ದೀಸ್ ಆರ್ ದ ಕ್ವೆಶನ್ಸ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಸರ್ಕಾರ ಈ ಬಗ್ಗೆ ಕೊಡಬೇಕು. ಅದ್ರ ಜೊತೆಗೆ ಇಡೀ ತಿಮರೋಡಿಯವರ ಗಡೀಪಾರು ಏನಿದೆ, ಆ ಗಡೀಪಾರಿನ ಹಿಂದೆ ಇರುವುದು ಸೊ ಇಡೀ ಧರ್ಮಸ್ಥಳದ ಪ್ರಕರಣವನ್ನು ಹಾದಿ ತಪ್ಪಿಸುವುದೇ ಅಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಈಗ ಸರ್ಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ಯಾ ಧರ್ಮಸ್ಥಳ ಪ್ರಕರಣ? ಸೊ ಈಗ ನೋಡಿದ್ರೆ ಎಸ್, ರಿಯಲಿ ಇಟ್ ಶೋಸ್ ಇಟ್ಸ್ ಎ ಟಾರ್ಗೆಟ್. ಅನುಮಾನ ಬೇಕಾಗಿಲ್ಲ. ಯಾಕಂದರೆ ಶಾಂತಿ ಭಂಗ ಅಂತ ಅನ್ನೋ ಆರೋಪವೇ ನೀವು ಸಿಲೆಕ್ಟಿವ್ ಆಗಿ ಮಾಡಿದಾಗ ಅನುಮಾನ ಬರುತ್ತೆ ಅಲ್ವಾ? ಎಲ್ಲರನ್ನೂ ಮಾಡಿದರೆ ಆರೋಪ ಯಾರ್ಯಾರು ಶಾಂತಿ ಭಂಗ ಮಾಡ್ತಾರೆ ಅನ್ನೋದು ಬಿಸಿ. ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಅಲ್ಲಿ ಕೋಮು ಪ್ರಚೋದನೆ ಮಾಡುವವರು ಯಾರ್ಯಾರು, ಹಿಂದುತ್ವದ ಹೆಸರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೆಂಕಿ ಹಚ್ಚುವವರು ಯಾರ್ಯಾರು, ಅವ್ರನ್ನೆಲ್ಲ ಗಡೀಪಾರು ಮಾಡ್ಬೇಕಲ್ವಾ? ಸೊ ಬಹುತೇಕ ಅಲ್ಲಿಯ BJP MLAಗಳ ಭಾಷೆ ಕೂಡ ಇದೆ ತಿಮರೋಡಿಯವ್ರ ಭಾಷೆಗಿಂತ ಇದಾಗಿದೆ. ಸೊ ಆದರೆ ನೀವು ತಿಮರೋಡಿಯವ್ರು ಮಾಡ್ತೀರಿ, ಅವ್ರು ಮಾತಾಡೋ BJP ಶಾಸಕರು ಇತರ ನಾಯಕರನ್ನ ಯಾಕೆ ಗಡೀಪಾರು ಮಾಡಲ್ಲ? ಆ ಮಾಡುವ ಶಕ್ತಿ ಇಲ್ಲ ನಿಮಗೆ. ಬಿಕಾಸ್ ಯು ಆರ್ ಈಸಿಲಿ ಟಾರ್ಗೆಟಿಂಗ್ ದ ಪರ್ಸನ್ ಹೂ ಈಸ್ ಫೈಟಿಂಗ್ ಫಾರ್ ಜಸ್ಟಿಸ್ ಟು ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರುವ ವ್ಯಕ್ತಿ. ಆ ವ್ಯಕ್ತಿ ಉಳಿದು ನಾನು ಹೇಳ್ತಾ ಇಲ್ಲ. ಅವರ ಹಿಂದುತ್ವ ಅವರೇನು ಯು ಸಿ ದಟ್ RSSನಿಂದ ಬಂದವರು, ಅವ್ರದ್ದು ಕೂಡ ಅದೇನೆ, ಅವರು ಡಿಫ್ರೆಂಟ್ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿರುವುದು ಭಾಳ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ದು. ಈಗ ಅವ್ರ ಮೇಲೆ 32 ಕೇಸ್ ಇದೆ
ಸುಧಾ 32 ಕೇಸ್ ಇದ್ರೆ ಇಷ್ಟುವರೆಗೆ ಏನು ಮಾಡ್ತಿದ್ರಿ ನೀವು? ದ ಟೈಮಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಟೈಮ್ನಲ್ಲೇ ಯಾಕೆ ನೀವು ಗಡೀಪಾರು ಮಾಡಿದ್ರಿ? 6 ತಿಂಗಳ ಹಿಂದೆ ಮಾಡ್ಬೋದಾಗಿತ್ತು, 1 ವರ್ಷದ ಹಿಂದೆ ಮಾಡ್ಬೋದಾಗಿತ್ತು. ಸೊ ಅಂದರೆ ಈಗ ಇಡೀ ಪ್ರಕರಣ ಏನಿದೆ ಧರ್ಮಸ್ಥಳದ ಪ್ರಕರಣ, ಅದು ಮುಚ್ಚಿ ಹಾಕುವುದಕ್ಕೆ ಸರ್ಕಾರದಲ್ಲಿರುವ ಕೆಲವು ಸಚಿವರು ಯತ್ನ ನಡೆಸ್ತಿದ್ದಾರೆ ಅನ್ನೋದೇನಿದೆ, ಆ ಆರೋಪಕ್ಕೆ ಈಗ ಇನ್ನಷ್ಟು ಪುಷ್ಟಿ ದೊರಕ್ತಾ ಇದೆ ಅಂತ. ಯಾಕೆಂದರೆ ಇಡೀ SIT ತನಿಖೆಯ ವಿಧಾನ, ಈಗ ನಾನು ನಿನ್ನೆಯಿಂದ ಹಲವು ದಿನಗಳಿಂದ ಹೇಳ್ತೀನಿ, ಈಗ ಆರೋಪ, ಈಗ ನೀವೇ ನನ್ನ ಮೇಲೆ ಒಂದು ಆರೋಪ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್. ಸೊ ನೀವು ನನ್ನ ಆರೋಪ ಮಾಡಿದಾಗ ಪೊಲೀಸರು ಏನು ಮಾಡ್ಬೇಕು ಹೇಳಿ? ಏನು ಮಾಡಬೇಕು? ಆರೋಪ ಮಾಡಿದಾಗ ನಿಜಾನ ಸುಳ್ಳ ಅಂತ ಪರೀಕ್ಷೆ ಮಾಡಿ ಹೇಗೆ ಮಾಡ್ಬೇಕು ಹೇಳಿ? ಆರೋಪ ಮಾಡಿದಾಗ ನೀವು ನನ್ನ ಮೇಲೆ ಆರೋಪ ಮಾಡಿದರೆ ಪೊಲೀಸರು ನನ್ನನ್ನು ವಿಚಾರಿಸ್ಬೇಕು ಅಲ್ವಾ? ನನ್ನನ್ನು ಕರ್ಕೊಂಡು ಹೋಗ್ಬೇಕು, ಕೇಳಬೇಕು, ಈ ಆರೋಪ ಇದೆ ನಿಮ್ಮ ಮೇಲೆ, ಏನು ಹೇಳ್ತೀರಿ ಕೇಳಬೇಕು. ನಿಮ್ಮನ್ನ ಏನು ಮಾಡಿ, ನೀವು ನನ್ನ ಮೇಲೆ ನೀವು ಆರೋಪ ಮಾಡಿದರೆ, ನೀವು ಆರೋಪ ಮಾಡಿದವ್ರನ್ನೇ ಹಿಡಿದು ಹಾಕಿ ಕೂಡಿಸ್ಕೊಂಡ್ರೆ, ಈಗ ನೀವು ನನ್ನ ಮೇಲೆ ಆರೋಪ ಮಾಡಿದ್ರೆ ನಿಮ್ಮನ್ನು ಹಿಡ್ಕೊಂಡು ನನ್ನ ಹಿಡಿಯೋ ಬದಲು, ಹೌದು, ನನ್ನ ವಿಚಾರಣೆ ಮಾಡೋ ಬದಲು ನಿಮ್ಮನ್ನೇ ಮಾತನಾಡಿದಾಗ ಅನುಮಾನ ಶುರುವಾಗುತ್ತೆ. ಇಡೀ ಪ್ರಕರಣದಲ್ಲಿ ಇಲ್ಲಿವರೆಗೆ ನೀವು ಗಮನಿಸಿ, ಧರ್ಮಸ್ಥಳದ ಪ್ರಕರಣದಲ್ಲಿ ಇದುವರೆಗೆ ಯಾರ ಮೇಲೆ ಆರೋಪ ಇದೆಯೋ ಅವರ ವಿಚಾರಣೆಯೇ SIT ಮಾಡಿಲ್ಲ. ಸೊ ಇಡೀ ಪ್ರಕರಣವನ್ನು ಇನ್ನೊಂದು ದಿಕ್ಕಿಗೆ ತಿರುಗಿಸೋ ಉದ್ದೇಶದಿಂದ ಯಾರು ಆರೋಪ ಮಾಡ್ತಾರೆ ಒಬ್ಬೊಬ್ಬರ ಮೇಲೆ ದಟ್ ಅವ್ರು ಹಿಡಿದು ಕೂಡಿಸ್ಕೋದು, ಡ್ರಿಲ್ ಮಾಡೋದು, ಈ SIT ಒಳಗಡೆ ಇರುವ ಅಧಿಕಾರಿಗಳು, ಅವರು ಯಾರು ಇಂತಹ ದೂರುದಾರರಿದ್ದಾರೆ, ಸಾಕ್ಷಿದಾರರಿದ್ದಾರೆ, ಅವರನ್ನು ಬೆದರಿಸುವ ಕೆಲಸ ಮಾಡೋದು. ಈಗ ನಮ್ಮ ಪ್ರಕರಣ ನೀವು ಬಂದು ನನ್ನ ಮೇಲೆ ದೂರು ಕೊಟ್ರಿ, ಹೋಗಲಿ, ನನ್ನ ವಿಚಾರಣೆ ಮಾಡೋದು ಬಿಟ್ಟರು, ಮತ್ತು ನಿಮ್ಮನ್ನು ಏನೋ ಮಾಡಿ ನಿಮ್ಮನ್ನು ಇದು ದೌರ್ಜನ್ಯ ಅಂತ. ನಿಮ್ಮ ಹುಷಾರಿ, ನಿಮ್ಗೇನೋ ಆಗುತ್ತೆ ನೋಡಿ, ಯಾಕೆ ತಗೊಳ್ಳಿ ಕೇಸ್ ವಾಪಸ್ಸು ಅಂದರೆ ಪೊಲೀಸರೇ ಈ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಏನು ಅನ್ಸುತ್ತೆ ನಮಗೆ? ಪೊಲೀಸರು ಯಾರ್ದೋ ಸೇಫ್ ಗಾರ್ಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರು ಆರೋಪಿತರಿದ್ದಾರೆ, ಯಾರ ಮೇಲೆ ಆರೋಪ ಇದೆ, ಅವರ ರಕ್ಷಣೆ ಅವರದ್ದು ಉದ್ದೇಶ. ಆ ರಕ್ಷಣೆ ಮಾಡೋದಕ್ಕೆ ಅವ್ರು ಏನು ಮಾಡೋದು? ಅವರು ಬೇರೆ ಬೇರೆ ಮಾರ್ಗಗಳನ್ನ ಹುಡುಕೋದು, ಮತ್ತು ಈ ಯಾರು ಸಾಕ್ಷಿದಾರರಿದ್ದಾರೆ, ದೂರುದಾರರಿದ್ದಾರೆ, ಅವ್ರನ್ನ ಬೆದರಿಸುವುದು, ಹೆದರಿಸುವುದು. ನಿಮಗೇನೋ ಆಗುತ್ತೆ ಹುಷಾರಿ ಅಂತ. ಸಾಮಾನ್ಯ ಜನ ಈಗ ಏನು ಮಾಡ್ತಾರೆ? ಅವಾಗ ಹೆದರಿಸಿದ ತಕ್ಷಣ ಬೇಡಪ್ಪ ನಂಗೆ ಯಾಕೆ ಅಂತಾರೆ, ಅಥವಾ ಅವರ ಹೇಳಿಕೆಗಳು ಉಲ್ಟಾ ಹೊಡ್ತಾರೆ, ತಿರ್ಸ್ಬಿಡ್ತಾರೆ. ಸೊ ಈಗ ಆಗ್ತಾ ಇರುವುದೇನಿದೆ, ಯಾರ್ಯಾರು ಸಾಕ್ಷಿದಾರಿದ್ದಾರೆ ಅವರು ತಾವು ಯಾವ ಹೇಳಿಕೆಯನ್ನು ಮೊದಲು ಕೊಟ್ಟಿದ್ದರೋ ಆ ಹೇಳಿಕೆಯನ್ನು ಬದಲಿಸುವಂಥ ವಾತಾವರಣ ಸೃಷ್ಟಿ ಮಾಡಲಾಗ್ತಾ ಇದೆ. ಇವನ್ ಚಿನ್ನಯ್ಯ ಈಸ್ ಆಲ್ಸೋ ಲೈಕ್ ದಟ್. ಚಿನ್ನಯ್ಯ ಬದಲು ಮಾಡಿದ್ದೆ ಯಾಕೆ? ಅವನ ಹೇಳಿಕೆಯನ್ನು ಬದಲು ಮಾಡಿದ. ವೈ? ಬಿಕಾಸ್ ದೆರ್ ಇಸ್ ಎ ಪ್ರೆಷರ್. ಒತ್ತಡದಲ್ಲಿ ಯಾರೂ ಇರೋಕ್ಕಾಗಲ್ಲ. ಅಂದರೆ ಸರ್, ಈಗ ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಸತ್ಯ ಅನ್ನುವಂಥ ರೀತಿಯಲ್ಲೇ ಬಿಂಬಿತ ಆಗೋಯ್ತು. ಧರ್ಮಸ್ಥಳದ ಪ್ರಕರಣದಲ್ಲಿ ಎಲ್ಲವೂ ಸತ್ಯ ಅನ್ನುವ ಆರೋಪ ಮಾಡಿದಾಗ ಸತ್ಯ ಅನ್ನುವ ಹಂತದಲ್ಲಿ ಏನು ಬಿಂಬಿತ ಆಗಿಲ್ಲ ಸುಧಾ. ಯಾಕೆಂದರೆ ಮಾಧ್ಯಮಗಳು ಭಾಳ ಸ್ಪಷ್ಟವಾಗಿ ಯಾರು ಆರೋಪಕ್ಕೆ ಒಳಗಾಗಿದ್ದಾರೆ ಅವ್ರ ಪರವಾಗಿ ಇದ್ದರು. ಸೊ ಮೊದಲಿಂದ ಕೂಡ ಇಡೀ ಪ್ರಕರಣಕ್ಕೆ ದಾರಿ ತಪ್ಪಿಸುವ ಕೆಲಸವನ್ನು, ಒತ್ತಡ ಹೇರುವ ಕೆಲಸವನ್ನು ಮಾಧ್ಯಮಗಳು ಮಾಡ್ತಾ ಬಂದರು. ಅಂದರೆ ಒಂದು ಇದು ಅದು ಹೆಣಹೂತ ಪ್ರಕರಣ. ನೀವು ಬುರುಡೆ ಪ್ರಕರಣ ಅಂದರೆ, ಬುರುಡೆ ಅನ್ನೋದನ್ನು ಯಾವುದಕ್ಕೆ ಬಳಸ್ತಾರೆ ಕನ್ನಡದಲ್ಲಿ ಹೇಳಿ ನೋಡೋಣ? ಬುರುಡೆ ಅನ್ನೋ ಶಬ್ದ ಯಾವುದಕ್ಕೆ? ಸುಳ್ಳು. ಸುಳ್ಳು ಅಲ್ವಾ? ಇದು ಬುರುಡೆ, ಇದು ಸುಳ್ಳು. ಅಂದರೆ ಒಂದು ಪ್ರಕರಣ ತನಿಖೆ ನಡೆಯುವ ಮೊದಲೇನೆ ಮಾಧ್ಯಮಗಳು ಜಡ್ಜ್ಮೆಂಟ್ ಕೊಡ್ತವೆ. ಅಂದರೆ ಒಬ್ಬ ನ್ಯಾಯಾಧೀಶನ ರೀತಿ ಕೂತ್ಕೊಬಿಟ್ಟು ಇದು ಸುಳ್ಳು ಅನ್ನೋದನ್ನ ಬುರುಡೆ 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 ಅಂತ, ಅದೊಂದು ಈ ಸಮೂಹ ಸನ್ನಿ ಹಾಗೆ ಆಗೋಗಿದೆ. ಯಾವನ್ ಮಾತಾಡ್ರು ಬುರುಡೆ ಪ್ರಕರಣ. ಇಟ್ ಈಸ್ ನಾಟ್ ಎ ಬುರುಡೆ ಪ್ರಕರಣ, ಇದು ಅಲ್ಲಿ ಆ ಹೆಣಹೂತ ಪ್ರಕರಣ. 80ರ ದಶಕದಿಂದ ಅಲ್ಲಿ 400ಕ್ಕೂ ಹೆಚ್ಚು ಹೆಣಗಳು ಬಿದ್ದಿವೆ, ಅನಾಮಧೇಯ ಹೆಣಗಳು ಅಂತ ಹೇಳಲಾಗ್ತಾ ಇದೆ. ಅವ್ರಿಗೆ ಹೆಸರು ಇಲ್ಲ, ಏನಿಲ್ಲ, ಬಾಪ್ ನಹಿ ಪುಕಾರ್ ನಹಿ ಅನ್ನಂಗೆ. ಸೊ ಹಾಗಿದ್ರೆ ಒಂದು ಕ್ಷೇತ್ರದ 400 ಜನ ಅವ್ರಿಗೇನು ಇಲ್ವೇ ಇಲ್ವಾ? ಧರ್ಮಸ್ಥಳಕ್ಕೆ ಬರೋರೆಲ್ಲ ಅವ್ರಿಗೆ ಅನಾಮಧೇಯರಾಗಿರ್ತಾರೋ? ಏನು ಮಾಡ್ತೀರಿ? ಈಗ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಏನು ಮಾಡ್ತೀರಿ? ಅಲ್ಲಿ ಛತ್ರದಲ್ಲೆಲ್ಲ ಇರ್ತೀರಿ, ಹೋಟೆಲಲ್ಲಿ ಇರ್ತೀರಿ, ಅಲ್ಲಿ ಅಡ್ರೆಸ್ ಕೊಡಲ್ವಾ? ಕೊಡ್ತೀವಿ ಅಲ್ವಾ? ಅಡ್ರೆಸ್ ಕೊಡ್ತೀರಿ. ಈಗೆಲ್ಲ ಆಧಾರ್ ಕಾರ್ಡ್ ಕೊಡಬೇಕು, ವೋಟರ್ ID ಕೊಡಬೇಕು, ಇನ್ನೊಂದು ಕೊಡಬೇಕು ಅಲ್ವಾ? ಅದಕ್ಕೂ ಮೊದಲು ಏನು 80-90 ದಶಕದಲ್ಲಿ ಆಧಾರ್ ಕಾರ್ಡ್ ಕೇಳ್ತೀರಲ್ಲ, ಬಟ್ ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಇದೆಲ್ಲ ಇರಬೇಕಾಗಿತ್ತು. ಸೊ ಹಾಗಿದ್ರೆ ಅವ್ರು ಅನಾಮಧೇಯರಾಗ್ತಾರೆ. ಹೌ ಇಟ್ ಈಸ್? ನೀವು ಅದನ್ನು 400ಕ್ಕೂ ಹೆಚ್ಚು ಶವಗಳನ್ನು ನೀವು ಅನಾಮಧೇಯರು ಅಂತ ಹೂತಾಕ್ತೀರಿ ಅಂತಂದರೆ ಗ್ರಾಮ ಪಂಚಾಯಿತಿಯವರು ಅವರು ಸೇರ್ಕೊಂಡು ಯಾರ ಒತ್ತಡದಿಂದ, ಏನದರ ಉದ್ದೇಶ?
ಆದ್ದರಿಂದ ಇಡೀ ಪ್ರಕರಣದಲ್ಲಿ ಒಂದು ಈ ಹೆಣಹೂತ ಪ್ರಕರಣ, ಇದು ಬುರುಡೆ ಪ್ರಕರಣ ಅಲ್ಲ. ಬುರುಡೆ ಪ್ರಕರಣ ಅಂತಂದರೆ ತಪ್ಪದು. ಅದು ಯಾರ್ದು? ಮಾಧ್ಯಮದಗಳು ಬುರುಡೆ, ನಿಮ್ಮ ಬುರುಡೆ, ಇನ್ಯಾರು ಬುರುಡೆ ಅಲ್ಲ. ನಮ್ಮ ಬುರುಡೆ ಸರಿ ಇಲ್ಲ, ದಕ್ಷಿಣ ಮಂಡ್ಯ ಸರಿ ಇಲ್ಲ ಅಂತಾರೆ. ಮಂಡ್ಯ ಸರಿ ಇಲ್ಲ ಅಂತ. ಈಗ ನಮಗೆ ಮಂಡ್ಯ ಸರಿ ಇಲ್ಲ ಅಷ್ಟೇ. ಬಿಕಾಸ್ ವಿ ಆರ್ ಗಿವಿಂಗ್ ಎ ಜಡ್ಜ್ಮೆಂಟ್ ಬಿಫೋರ್ ದ ಎನ್ಕ್ವೈರಿ ಈಸ್ ಕಂಪ್ಲೀಟೆಡ್. ತನಿಖೆ ಪೂರ್ಣ ಆಗುವುದಕ್ಕಿಂತ ಮೊದಲು ಜಡ್ಜ್ಮೆಂಟ್ ಕೊಡಲಾಗ್ತಾ ಇದೆ. ಮತ್ತು ಏನು ಈ ಸಾಕ್ಷಿದಾರರನ್ನ ಬೆದರಿಸುವುದು ಹೇಳಿದೆ ನಾನು ನಿಮಗೆ. ಈ ಸಾಕ್ಷಿದಾರರನ್ನು ಒಂದು ಕಡೆ SIT ಅಧಿಕಾರಿಗಳು ಬೆದರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಮೇನ್ ಸ್ಟ್ರೀಮ್ ಮೀಡಿಯಾದವರು ಅವ್ರಿಗೆ ಸಂಬಂಧಪಟ್ಟರನ್ನ ಯಾರನ್ನೂ ಹೋಗಿ ಎದುರಿಸೋದು. ನಿಮ್ಮ ಗೂಟ ಹಿಡ್ಕೊಬಿಡೋದು, ಯಾರ್ದೋ ಮನೆಗೆ ಹೋಗೋದು, ಅವ್ರ ಅಕ್ಕ ಅಂತೆ, ಇವ್ರ ತಂಗಿ ಅಂತೆ, ಅವ್ರ ಮಾವನಂತೆ, ಅವನ ಹತ್ರ ಹಿಡ್ಕೊಳ್ಳೋದು. ಅವ್ರಿಗೆಲ್ಲ ಈ TV ಕ್ಯಾಮ್ರಾಗಳದ್ದು ಇದನ್ನೆಲ್ಲ ನೋಡ್ಬಿಟ್ಟು ಹೆದರಿಬಿಟ್ಟು ಅವ್ರಿಗೆ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗದೆ, ಸೊ ಇವರು ನಿರ್ದೇಶನ ಮಾಡ್ತಾರೆ. ಆ ರೀತಿ ಮಾತನಾಡೋ ಸ್ಥಿತಿ ಬಂದ್ಬಿಟ್ಟಿದೆ ಅಲ್ವಾ. ಅಲ್ಲಿ ಮಂಡ್ಯದ ಹೆಣ್ಣು ಮಗಳು, ಅವಳು ವಾಟ್ ಎವರ್ ಇಟ್ ಮೇ ಬಿ, ನಾನು 3 ದಿವಸದಿಂದ ಮಾತಾಡ್ತಾ ಇದ್ದೀನಿ, ಅವಳು ನಾನು ನೋಡಿದ್ದೇನೆ ಅಂತ ಹೇಳ್ತಾಳೆ. ಅದನ್ನ ಎನ್ಕ್ವೈರಿ ಮಾಡ್ಬೇಕಲ್ವಾ. ನಾನು ಅಲ್ಲಿ ಈ ಪ್ರಕರಣ ನಡಿಬೇಕಾದ್ರೆ ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ, ದೂರು ಕೊಟ್ಟಿದ್ದಾಳೆ. ಆಯಿತಾ, SIT ಅವ್ರ ತನಿಖೆ ಕರಿಬೇಕು. ಕರೆದ್ರು ಒಂದು ದಿವಸ, ಮಂಡ್ಯದಿಂದ ಅವಳು ಮೈಸೂರುವರೆಗೆ ಬಂದಳು, ಬೇಡ ವಾಪಸ್ ಹೋಗಿ ಎಂದು. ಆಯಿತು, 2 ದಿವಸದ ಮೇಲೆ ಮತ್ತೆ ಕರೆದ್ರು, ಮತ್ತೆ ಬದಲು. ಅಲ್ಲಿ ಹೋದರೆ ನೀವು ಎಲ್ಲಿ ಉಳ್ಕೊಂಡಿದೆಯಾ, ಹೇಗಿದೆಯಾ ಅಂತ ಕೇಳ್ಬೇಕಲ್ವ ಹೆಣ್ಮಗಳ ಮೇಲೆ. 7 ತಾಸು ಎನ್ಕ್ವೈರಿ ಮಾಡ್ತೀರಿ. ಊಟಕ್ಕೆ ಯಾರೋ ಕೈದಿಗಳು ಕೊಟ್ಟಾಗ ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ಈಗ ಹೋಗೋದ್ರಂತೆ. ಅವಳು ಡಿನೈ ಮಾಡಿದ್ಲು, ನನಗೆ ಬೇಕಾಗಿಲ್ಲ, ನಾನು ಒಂದು ದಿವಸ ಉಪವಾಸ ಇರ್ತೀನಿ ಅಂತ. ಅಂದರೆ ಸರ್, ಈ ಘಟನೆ ನೋಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಒಂದು ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಸೊ ಅವ್ರನ್ನ ಜೊತೆಗೆ ಅವರ ಕುಟುಂಬದವ್ರನ್ನೂ ಕೂಡ ಏನೋ ಒಂದು ರೀತಿ ಸಮಾಜದ ಎದುರುಗಡೆ ಇವರೇ ಅಪರಾಧಿಗಳು ಅನ್ನೋ ಥರ ಬಿಂಬಿಸುವಂಥ ಕೆಲಸ ಆಗ್ತಾ ಇದೆ. ಮೊನ್ನೆ ಹೈಕೋರ್ಟ್ ಆದೇಶನ ಯಾವುದೊಂದು ಕೋರ್ಟ್ ಆದೇಶ ಓದಿದೆ ಸರ್, ಅದರಲ್ಲಿ ಯಾರೇ ಒಬ್ಬ ಅಪರಾಧಿ ಆಗಿರ್ಬೋದು, ಆರೋಪಿ ಆಗಿರ್ಬೋದು, ಆತನನ್ನು ವಿಚಾರಣೆ ಮಾಡಬೇಕೇ ಹೊರತು ಆತನ ಕುಟುಂಬದವ್ರು ಎಲ್ಲರನ್ನೂ ಕೂಡ ಎಳತಂದು ಕಿರುಕುಳ ಕೊಡುವಂಥ ಕೆಲಸ ಆಗ್ತಾ ಇದೆ. ಅದು ನಿಲ್ಲಬೇಕು ಅನ್ನುವಂಥ ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ಕೋರ್ಟ್ ಮೊದಲಿಂದ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ಡಿಸಿಷನ್ಗಳಿವೆ, ಬೇರೆ ಬೇರೆ ಅಂಥದ್ದೇನಿದೆ. ಒಂದು ಯಾರು ಸಾಕ್ಷಿದಾರರಿರ್ತಾರೆ ಅದಕ್ಕೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದೆ ನಮ್ಮ ದೇಶದಲ್ಲಿ. ಅಂದರೆ ಸಾಕ್ಷಿದಾರರಿಗೆ ನೀವು ರಕ್ಷಣೆ ಕೊಡಬೇಕಾದ್ದೇನಿದೆ ಅದು ಪ್ರಾಸಿಕ್ಯೂಷನ್ ಅಥವಾ ಯಾವ ಈ ಪೊಲೀಸ್ ಸ್ಟೇಷನ್ ಇದೆ ಅವ್ರ ಜವಾಬ್ದಾರಿ ಕೊಡಬೇಕು. ನೀವು ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಹಾಳಾಗಲಿ, ಅವರು ಬೆದರಿಸುವ ಕೆಲಸವನ್ನು ಮಾಡಿದ್ದಾರೆ. ಈ ಚಿನ್ನಯ್ಯ ಅನ್ನುವ ವ್ಯಕ್ತಿ ನೋಡಿ, ಅವನು ಒಂದು ಕಡೆ ಅವನು ಸ್ಟೇಟ್ಮೆಂಟ್ ಕೊಟ್ಟ, 164 ಪ್ರಕಾರ ಸ್ಟೇಟ್ಮೆಂಟ್ ಕೊಟ್ಟ. ಸೊ ಅದು ಆಯಿತು. ಅದಾದಮೇಲೆ ಅವನ ಮೇಲೆ ಯಾವ ಪ್ರೆಷರ್ಗಳು ಬರೋಕ್ಕೆ ಶುರುವಾಯಿತು, ಅವನು ಚೇಂಜ್ ಮಾಡಿದ ಸ್ಟೇಟ್ಮೆಂಟ್. ಅದ್ರ ಜೊತೆಗೆ ಅವ್ರ ಹೆಂಡತಿ, 1ನೇ ಹೆಂಡತಿ ಅಂತೆ, 2ನೇ ಹೆಂಡತಿ ಅಂತೆ, ಇನ್ನೊಂದಂತೆ. ಯು ಸಿ ದೀಸ್ ಟೈಪ್ ಆಫ್ ಥಿಂಗ್ಸ್. ಸೊ ಅದು ಅವ್ರ ಹತ್ರ ಹೇಳಿಸುವುದೋ ಏನೋ ಗೊತ್ತಿಲ್ಲ. ಚಿನ್ನಯ್ಯನ 2ನೇ ಹೆಂಡತಿಯನ್ನು ಹಿಡ್ಕೊಳ್ಬಿಟ್ಟು ಈಗ ಅವ್ರ ಹತ್ರ ತಗೊಳ್ಳೋದು. ಸಿ ಅವರ ಯಾರೋ ಇನ್ನು ಇವಳು ಮಂಡ್ಯದ ಇವಳು ಅವರ ಸಹೋದರನಂತೆ. ಯು ಸಿ ಇದು ಏನಾಗುತ್ತೆ ಅಂದರೆ ಯೂಸ್ವಲಿ ಫ್ಯಾಮಿಲಿ ರಿಫ್ಟ್ಗಳು ಕೂಡ ಇರ್ತವೆ. ಆದರೆ ಈಗ ಒಬ್ಬ ಮದುವೆ ಆಗಿದ್ದಾನೆ, ಇಬ್ಬರನ್ನ ಮದುವೆ ಆಗಿದ್ದಾನೆ. ಸೊ ಯೂಸ್ವಲಿ ಗಂಡ ಹೆಂಡತಿ ನಡುವೆ ವ್ಯತ್ಯಾಸ ಬೇಸರ ಇರ್ಬೋದು, ಆದ್ದರಿಂದ ಅದನ್ನು ಅವ್ರು ಬಳಸ್ಕೋಬೋದು. ಅದೇ ರೀತಿ ಮಂಡ್ಯದ ಹೆಣ್ಮಗಳು ಅಣ್ಣ ಏನು ಅವ್ರ ಇದೆಯೋ ಗೊತ್ತಿಲ್ಲ, ಅವನು ಸಹೋದರ ಹಿಡ್ಕೊಬಾರ್ದು, ಅವ್ನು ಹಿಡಿಯೋದು, ಅವ್ರ ಹೆಸರೇನು ಶಿವಲಿಂಗ್ ಸಮಥಿಂಗ್. ಸೊ ಅವನು ಹೋಗ್ಬಿಟ್ಟು ಅವ್ರಿಗೆ ತಲೆ ಸರಿ ಇಲ್ಲ ಕಣ್ರಿ. ವಾಟ್ ಟೈಪ್ ಆಫ್ ಇದು ಯಾವ ಸ್ಥಿತಿಗೆ ತಲುಪಿದೆ ಅಂದರೆ ಇಲ್ಲಿ ನಡಿಬೇಕಾದ್ದು ಸತ್ಯ ಶೋಧನೆ ಅಂತ. ಈಗ ಒಂದು ಆರೋಪ ಮಾಡಿದರೆ ನಾವೇನು ಮಾಡಬೇಕು, ಆರೋಪ ನಿಜವೋ ಸುಳ್ಳು ಅನ್ನೋ ತನಿಖೆ ಮಾಡೋದು ಒಂದು ವಿಧಾನ ಮಾಧ್ಯಮದಲ್ಲಿ, ಓಕೆ ಅಲ್ವಾ. ನಾವು ಆಸ್ ಎ ಜರ್ನಲಿಸ್ಟ್, ಇಂಡಿಪೆಂಡೆಂಟ್ ಜರ್ನಲಿಸ್ಟ್, ವಾಟ್ ವಿ ಶುಡ್ ಡು, ನಾವು ಅದನ್ನ ನಮ್ಮ ಇಂಡಿಪೆಂಡೆಂಟಾಗಿ ಆರೋಪವನ್ನು ತನಿಖೆ ಮಾಡಬೇಕು ಹೊರತು ನೀವು ಯಾರು ಆರೋಪ ಮಾಡ್ತಾರೋ ಅವ್ರ ಕುಟುಂಬ ಅವರು ಇವ್ರನ್ನು ಎಲ್ಲ ಹಿಡ್ಕೊಂಡು ಅವ್ರು ಡ್ರಿಲ್ ಮಾಡಿಬಿಟ್ಟು ಅಂದರೆ ಇಡೀ ಪ್ರಕರಣ ಮುಚ್ಚಿ ಹಾಕುವ ಒಂದು ಯತ್ನ ನಡೀತಾ ಇದೆ. ಓಕೆ, ಈಗ ಸರ್ ನಿಮ್ಮ ಒಂದು ಅನುಭವದ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಗಡೀಪಾರು ಮಾಡಿದ್ದು ಸರಿ ಅನ್ಸುತ್ತಾ ಅಥವಾ ತಪ್ಪು ಅನ್ಸುತ್ತಾ ಸರ್? ಒಂದು ಇದ್ರ ಎರಡಿದೆ. ಮಹೇಶ್ ಶೆಟ್ಟಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಕೈಗೆ ಸಿಗ್ತಾ ಇಲ್ಲ. ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮೋಸ್ಟ್ ಅವರು ಆ್ಯಂಟಿಸಿಪೇಟರಿ ಬೇಲ್ ಕೂಡ ಹಾಕಿದ್ದಾರೆ, ಅಲ್ಲಿವರೆಗೆ ವೇಟ್ ಮಾಡ್ಬೋದು. ಅಂದರೆ ನಿರೀಕ್ಷಣಾ ಜಾಮೀನು ಏನಿದೆ ಆ ಜಾಮೀನಿಗೆ ಅವರು ಅರ್ಜಿ ಸಲ್ಲಿಸಿದ್ದಾರೆ ತನಗಂತ. ಸೊ ಅದಕ್ಕೆ ಅವ್ರಿಗೆ ಜಾಮೀನು ಸಿಕ್ಕ ಮೇಲೆ ಅವರು ಹೊರಗಡೆ ಬರ್ಬೋದು, ಒಂದು ಥಿಂಗ್. ಸೊ ಸೆಕೆಂಡ್ ಥಿಂಗ್, ನೀವು ಅವರನ್ನು ಎಲ್ಲಿಗೆ ಗಡೀಪಾರು ಮಾಡಿದ್ದೀರಿ? ರಾಯಚೂರು ಮಾನ್ವಿಗೆ. ಪಾಕಿಸ್ತಾನಕ್ಕೆ ಮಾಡ್ಬೋದಾಗಿತ್ತಲ್ವಾ? ಅದೇ ರಾಯಚೂರು ಮಾನ್ವಿಗೆ ಯಾಕೆ? ಅದೇ ನಾನು ಹೇಳ್ತಾ ಇರೋದು. ಅಂದರೆ ಇವ್ರ ಹತ್ತಿರದಲ್ಲೂ ಅವ್ರಿಗೆ ದಕ್ಷಿಣ ಕನ್ನಡದ ನೆರಳು ಬೀಳಬಾರದು ಅವರಿಗೆ.
ಅವು ದಕ್ಷಿಣಕ್ಕೆ ಯಾವ ಕಾರಣಕ್ಕೂ ದಕ್ಷಿಣಕ್ಕೆ ಕಾಂಟ್ಯಾಕ್ಟ್ ಬಂದರೆ ಯಾರೋ ಧರ್ಮಸ್ಥಳದ ಕಡೆಯವರು ನೋಡೋಕೆ ಬಂದುಬಿಟ್ರೆ ಸಾಮಾನ್ಯ ಜನ ಮಾನ್ವಿ ತುದಿಗೆ ಯಾರೇ ರಾಯಚೂರು ಹೋಗೋಕ್ಕಾಗಲ್ಲ. ಹತ್ತಿರ ಎಲ್ಲರೂ ಇದ್ದರೆ ಅವ್ರು ಹೋಗಿ ನೋಡಿಬಿಟ್ರೆ ಇದು ಇಂಟೆನ್ಷನ್ ಇಟ್ಸೆಲ್ಫ್. AC ಅವರು ಏನಿದ್ದಾರೆ ಅವರು ಸ್ಟೆಲಾ ವರ್ಗೀಸ್ ಅವರು ಯಾರ ಪರವಾಗಿ ಕೆಲಸ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಓಕೆ. ಇನ್ನೊಂದು ಹೇಳ್ತಾರೆ ಅವ್ರು ಕಲ್ತ ಕಾಲೇಜ್ ಏನಿದೆ ಅವ್ರು ಎಜುಕೇಷನ್ ಮಾಡಿದ್ದು ದೊಡ್ಡವರ ಕಾಲೇಜು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ದಟ್ ಇಸ್ ಪೀಪಲ್ ಆರ್ ಟೆಲಿಂಗ್. ಸೊ ಆದ್ದರಿಂದ ಅವರಿಗೆ ಅಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ ಅವರು ಒಬ್ಬರ ಪರವಾಗಿದ್ದಾರೆ ಅನ್ನುವ ದೂರು ಕೂಡ ಇದೆ. ಸತ್ಯ ನನಗೆ ಗೊತ್ತಿಲ್ಲ. ಆದರೆ ಈ ಗಡೀಪಾರು ಮಾಡುವ ಉದ್ದೇಶ ಇದೆಯಲ್ಲ, ಆ ಉದ್ದೇಶ ಪ್ರಶ್ನಾರ್ಹವಾದುದು ಅಂತ. ಶಾಂತಿ ಭಂಗ ಅನ್ನೋದು ಭಾಳ ಅದು ವೈಡರ್ ರೇಂಜ್. ಯಾವುದಕ್ಕೆ ಬೇಕಾದ್ರೂ ಶಾಂತಿ ಭಂಗ ಅನ್ಬೋದು. ಸ್ವಲ್ಪ ಗಟ್ಟಿ ಮಾತಾಡ್ಬಿಟ್ರೆ ಶಾಂತಿ ಭಂಗ ಅನ್ಬೋದು. ಸೊ ಅವರು ಅವತ್ತು 2-3 ದಿವಸ SIT ಪೊಲೀಸರು ಉಳಿದವ್ರು ಬಂದ ಸಂದರ್ಭದಲ್ಲಿ ಅವರು ಗಟ್ಟಿ ಧ್ವನಿಯಿಂದ ಮಾತಾಡಿರ್ಬೋದು. ಒಬ್ಬರ ಧ್ವನಿ ಗಟ್ಟಿ ಇರುತ್ತೆ, ಇನ್ನೊಂದಿರುತ್ತೆ. ಸೊ ಗಟ್ಟಿ ಧ್ವನಿಯಿಂದ ಮಾತನಾಡೋದೇ ಶಾಂತಿ ಭಂಗ ಅಂತಾರೆ. ಅಥವಾ ಅವ್ರು ಮಾಡಿರುವ ಭಾಷಣಗಳು ಅವ್ರ ಪ್ರಕಾರ ಹಿಂದುತ್ವವಾದಿ. ನಾನು ಅವರ ಆ ಸ್ಟ್ಯಾಂಡರ್ಡ್ ಒಪ್ಪಲ್ಲ. ಇಂಡಿವಿಜುವಲ್ ಐ ಡೋಂಟ್ ಲೈಕ್ ಇಟ್, ದಟ್ ಇಸ್ ನಾಟ್ ಕರೆಕ್ಟ್. ಸೊ ಕೋಮು ಪ್ರಚೋದನೆಯ ಭಾಷಣವನ್ನು ಅವ್ರು ಮಾಡಿರ್ಬೋದು, ಐ ಡೋಂಟ್ ಡಿನೈ. ಆದರೆ ಆ ಸಂದರ್ಭದಲ್ಲಿ ನೀವು ಸುಮ್ಮನಿದ್ದಿದ್ದು ಒಂದು ಪಾಯಿಂಟ್ ನಂಬರ್ 1 ಏನು ಮಾಡಿದೆ ಈಗ ಮಾಡ್ತಾ ಇರೋದು. ಪಾಯಿಂಟ್ ನಂಬರ್ 2 ಇದಕ್ಕಿಂತನೂ ಬೆಂಕಿ ಹಚ್ಚುವ, ಸಮಾಜ ನಾಶ ಪಡಿಸುವ ಹೇಳಿಕೆಯನ್ನು ಬಿಡ್ತಾ ಇರೋದು. ಪಾಯಿಂಟ್ ನಂಬರ್ 3 ಇಂಥ ಹೇಳಿಕೆ ನೀಡುವ BJPಯ ಶಾಸಕರ ಮೇಲೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ ಅಲ್ವಾ. ಪಾಯಿಂಟ್ ನಂಬರ್ 4 ಚೀಫ್ ಮಿನಿಸ್ಟರ್ನೇ ಏಕವಚನದಲ್ಲಿ ಬೈದಂಥವ್ರು ಇದ್ದಾರೆ. ಅವರಿಗೆ ಬೇರೆ ಬೇರೆ ಹೆಸರುಗಳು, ಇವ್ ಸಿದ್ದರಾಮನುಲ್ಲಾ ಖಾನ್ ಅಂತ ಹೇಳೋದು. ಈ ರೀತಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಕೋಮು ಸಂಘರ್ಷ ಉಂಟಾಗುವ ರೀತಿಯಲ್ಲಿ BJP ನಾಯಕರುಗಳು ದಕ್ಷಿಣ ಕನ್ನಡದಲ್ಲಿ ವರ್ತನೆ ಮಾಡ್ತಾರೆ. ಅವ್ರನ್ನೆಲ್ಲ ಯಾಕೆ ಗಡೀಪಾರು ಮಾಡಲಿಲ್ಲ, ಅವ್ರ ಬಗ್ಗೆ ಯಾಕೆ ಮಾಡಿಲ್ಲ ನೀವು? ಸೊ ಓಕೆ, ಈಗ ಮಹೇಶ್ ತಿಮ್ರೋಡಿ ಗಡೀಪಾರು ಮಾಡಕೊಂಡು ಇದ್ದಕ್ಕಿದ್ದಾಗ ದಕ್ಷಿಣ ಕನ್ನಡ ಶಾಂತಿ ಬಂದ್ಬಿಡುತ್ತೆ ಅಲ್ಲಿ. ಹಂಗೆ ಬರೋದಿದ್ದು ಯಾವತ್ತೂ ಮಾಡ್ಬೋದಾಗಿತ್ತಲ್ಲ. ಹೌದು. ಬೆಂಕಿ ಹಚ್ಚುವುದಕ್ಕಿಂತ ಮೊದಲು ಹಲವಾರು ಹೆಣಗಳು ಬಿದ್ದು ಹೋಗ್ಬಿಟ್ಟು ಅಲ್ವಾ. ಮುಸ್ಲಿಂ ಹುಡುಗರು ಸತ್ರು, ಹಿಂದೂ ಹುಡುಗರು ಸತ್ರು, ಇವ್ರು ನೋಡಿದ್ರು, ಅವ್ರು ನೋಡಿದ್ರು. ಇದು ಸತತವಾಗಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಯಾಕೆ ಗಡೀಪಾರು ಮಾಡಿಲ್ಲ ನೀವು? ಆಮೇಲೆ ಇನ್ನೊಂದು ಸರ್, ಮಹೇಶ್ ತಿಮ್ರೋಡಿ ಅವರಿಂದ ಇನ್ನೂ ಪ್ರಚೋದನಕಾರಿ ಅಂಶಗಳು ಹೊರಗೆ ಬರ್ಬೋದಾ, ಅಥವಾ ಬೇರೆ ವಿಚಾರಗಳು ಹೊರಗಡೆ ಬಂದು ಅದು ಧರ್ಮಸ್ಥಳಕ್ಕೆ ಎಫೆಕ್ಟ್ ಆಗ್ಬೋದು ಅನ್ನೋಂಥ ಭಯ ಇದೆಯಾ ಅಲ್ಲಿ? ಅದು ಒಂದು ಇರ್ಬೋದು. ಯಾಕೆಂದರೆ ಅವರು ಈಸ್ ಆಲ್ಸೋ ಪ್ಲೇಯಿಂಗ್ ಹಿಸ್ ಗೇಮ್. ಆಯಿತು, ಸುಮ್ಮನಿಲ್ಲ ಅವ್ರು. ಈಗ ಒಂದೊಂದೇ ನೋಡಿ, ಈಗ 15 ಕಂತುಗಳಲ್ಲಿ ಚಿನ್ನಯ್ಯ ನೀಡಿರುವ ಹೇಳಿಕೆಗಳು ಪ್ರಕಟ ಆಗಿವೆ. ಅಂದರೆ ಅವರು ಇನ್ನೂ ಒಂದು ಏನು ಈ ಕಂತು ಆಗಿ ಇದನ್ನು ಬಿಡುವ ಮೂಲಕ ತಮ್ಮ ಕೇಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ತಿಮ್ರೋಡಿಯವರು ಟ್ರೈ ಮಾಡ್ತಿರ್ಬೋದು. 2 ರೀತಿ ಮಾಡ್ತಿದ್ದಾರೆ. ಒಂದು ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮ್ ತಗೊಳ್ಳೋದು, ಕಾನೂನು ಫೈಟ್ ಮಾಡೋದು. ಇನ್ನೊಂದು ಕಡೆ ಚಿನ್ನಯ್ಯನ ಹೇಳಿಕೆಗಳಿವೆ. ಆ ಹೇಳಿಕೆ ಬಿಡುಗಡೆ ಮಾಡುವ ಮೂಲಕ SIT ನ್ಯಾಯಯುತವಾಗಿ ತನಿಖೆ ನಡೆಸಬೇಕು ಅನ್ನುವ ಒತ್ತಡ ಏನಿದೆ, ಆ ಒತ್ತಡವನ್ನು ಅವರು ಕ್ರಿಯೇಟ್ ಮಾಡೋದಕ್ಕೆ ಈಸ್ ಟ್ರೈಂಗ್ ಈಸ್ ಬೆಸ್ಟ್. ಆದರೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ, ಇಟ್ಸ್ ಎ ವೆರಿ ಬಿಗ್ ಕ್ವಶನ್. ಯಾಕಂದರೆ ತಿಮ್ರೋಡಿ ಪರವಾಗಿ ಸರ್ಕಾರ ಇಲ್ಲ ಅನ್ನೋದು ಪರವಾಗಿದೆ ಅಲ್ವಾ. ಯಾರು ದೂರುದಾರಿದ್ದಾರೆ, ಸಾಕ್ಷಿದಾರರಿದ್ದಾರೆ, ಅವ್ರ ಪರವಾಗಿ ಸರ್ಕಾರ SIT ಇಲ್ಲ ಅನ್ನೋ ಸಾಬೀತಾಗಿದೆ. ಸೊ ಇವರೆಲ್ಲರ ಉದ್ದೇಶ, ನಾನು ಅದರಿಂದ ಹೇಳ್ತಿದ್ದೀನಿ, ಇವ್ರ ಉದ್ದೇಶ ಒಂದೇ, ಇದು ಷಡ್ಯಂತ್ರ ಅಂತ ಪ್ರೂವ್ ಮಾಡಬೇಕು ಅಂತ. ಅದು ಷಡ್ಯಂತ್ರ ಇದು ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಗೃಹ ಸಚಿವರು. ಸೊ ಆ ಹೇಳಿಕೆ ಹೇಳಿಬಿಟ್ಟು ಅವರೊಂದು ಬೇಸ್ ಹಾಕಿದ್ದಾರೆ, ಈ ಬೇಸ್ ಮೇಲೆ ತನಿಖೆ ಮಾಡಿ ಅಂತ. ಆದ್ದರಿಂದ ಈಗ ಅದೇ ಬೇಸ್ ಮೇಲೆ ತನಿಖೆ ಮಾಡ್ತಾರೆ. ಈಗ ನೋಡಿದ್ರೆ ಇದುವರೆಗೆ ನೋಡಿದ್ರು ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಐ ಆಮ್ ನಾಟ್ ಎ ಅಸ್ಟ್ರಾಲಜರ್, ಐ ಡೋಂಟ್ ವಾಂಟ್ ಟು ಬಿ. ಸೊ ಆದ್ದರಿಂದ ಅದಕ್ಕೆ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವತ್ತು ನಾನು ಗಮನಿಸಿ ಇದುವರೆಗೆ ಒಂದು, ಇದು ಷಡ್ಯಂತ್ರ ಅಂತ ಪ್ರೂವ್ ಮಾಡೋದು. ಎರಡನೇದು, ಯಾರು ಆರೋಪಿತರಿದ್ದಾರೆ ಅವರೆಲ್ಲರನ್ನು ದಟ್ ಖುಲಾಸೆ ಮಾಡುವುದು ಮತ್ತು ಅವರಿಗೆ ರಕ್ಷಣೆಯನ್ನು ಒದಗಿಸೋದು. ಅವ್ರ ಮೇಲಿರುವ ಇನ್ನಿತರ ಆರೋಪಗಳೇನಿವೆ, ಬಹಳಷ್ಟು ಆರೋಪಗಳಿವೆ, ಆರೋಪಗಳ ಬಗ್ಗೆ ಯಾವುದೇ ತನಿಖೆ ನಡೆಯದಂತೆ ನೋಡ್ಕೊಳ್ಳೋದು, ಇದೆಲ್ಲ ಇದು ಬಹುದೊಡ್ಡ ಷಡ್ಯಂತ್ರ ಅಂತ ನನಗೆ ಅನ್ಸುತ್ತೆ. ಓಕೆ. ಆಮೇಲೆ ಸರ್, ಈಗ ರಾಯಚೂರು ಮಾನ್ವಿಗೆ ಮಹೇಶ್ ತಿಮ್ರೋಡಿ ಅವರು ಹೋಗಬೇಕು ಅನ್ನುವಂಥದ್ದಿದೆ. ಬಟ್ ಅಲ್ಲಿ ಕೆಲವೊಂದು ಸಂಘಟನೆಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರುವಂಥ ಮಹೇಶ್ ತಿಮ್ರೋಡಿ ಅವರು ನಮ್ಮ ಊರಿಗೆ ಬರಕೂಡದು ಅನ್ನುವಂಥದ್ದನ್ನು ಅವರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಅದು ಇಡೀ ಊರಿನವರಲ್ಲ, 4 ಜನ ಬರ್ತಾರೆ. ಅಲ್ಲಿ ಏನಿದೆ ಅದು ನಾನು ಮೊದಲಿಂದ ಹೇಳ್ತಾ ಇದ್ದಾಗೆ, ಅದು
RSS ಒಳಗಡೆ ಇರುವ 2 ಗುಂಪುಗಳ ನಡುವಿನ ಫೈಟ್ ಅದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನು BJPಯ ಮಾತೃ ಸಂಸ್ಥೆ ಇದೆ, ಆ ಮಾತೃ ಸಂಸ್ಥೆಯ 2 ಗುಂಪುಗಳು. ಒಂದು ಯು ಸಿ ದಟ್ BL ಸಂತೋಷ್ ಅವರ ಗುಂಪು, ಇನ್ನೊಂದು ಕಲ್ಲಡ್ಕ ಪ್ರಭಾಕರ್ ಭಟ್ರ ಗುಂಪು. ಇವರಿಬ್ಬರು ಬೇರೆ ಬೇರೆ ಕಾರಣಕ್ಕೆ ಫೈಟ್ ಮಾಡ್ತಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಇವರು ಕಂಡ್ರೆ ಆಗಲ್ಲ. ಅದು ಕಾರಣಗಳೇನು ಅಂತ ನಾವು ಚರ್ಚೆ ಮಾಡಿದ್ವಿ, ಮತ್ತದನ್ನ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ರ ಗುಂಪಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೊದಲಾದವರಿದ್ದಾರೆ. BL ಸಂತೋಷ್ ಏನಿದ್ದಾರೆ, he is the most powerful man because he is the organizing secretary ಆಫ್ BJP. ಸೊ ಆದ್ದರಿಂದ ಇವರಿಬ್ಬರ ಫೈಟ್ನಲ್ಲಿ ಕೆಲವರು ಆ ಕಡೆ ಹೋಗಿದ್ದಾರೆ, ಈ ಕಡೆ. ಈಗ ರಾಯಚೂರಲ್ಲಿ ಇವರೇ ಯಾರೋ ಮಾಡಿಸಿರ್ತಾರೆ, ಇನ್ಯಾರೂ ಮಾಡಿಸಿರಲ್ಲ. ಸೊ BL ಸಂತೋಷ್ ಅವರ ಗುಂಪು ಏನಿದೆ, ಆ ಗುಂಪಿನವರೇ 10 ಜನ ಬಂದ್ಕಡೆ ಇಲ್ಲಿ ಕಳಿಸ್ಬೇಡಿ ಅಂತ ಹೇಳಿದರೆ ತಿಮ್ರೋಡಿಯ ವಿರುದ್ಧ ಇನ್ನೊಂದಿಷ್ಟು ಆರೋಪಗಳು ಬರುವ ಹಾಗೆ ಇನ್ನೊಂದು ಮಾಡೋದ ಕ್ರಿಯೇಟ್ ಮಾಡೋದು ಅಂತ, ಅವರ ಇಮೇಜನ್ನು ನಾಶಪಡಿಸೋದು ಅವ್ರ ಉದ್ದೇಶ ಅಷ್ಟೇ. ಸೊ ಇಮೇಜ್ ಅವ್ರು ಮೊದಲೇ ಆಗಿತ್ತ, ಈಗಲೂ ಹಾಗೆ ಇದೆ. ನಾನು ಹೇಳ್ತಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಬೇಕು ಅಂತ ಅವ್ರು ಏನು ಫೈಟ್ ಮಾಡ್ತಿದ್ದಾರೆ, ದಟ್ ಯು ಹ್ಯಾವ್ ಟು ಸಪೋರ್ಟ್ ಅಂತ ನಂಬುದವನ್ನ. ಆಮೇಲೆ ಜನರಿಗೆ ಇದನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೌಜನ್ಯ ಪರವಾಗಿ ನಿಂತಿರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಯಾಕೆ ಸರ್ಕಾರ ಟಾರ್ಗೆಟ್ ಮಾಡಿದೆ, ಅದರ ಸ್ಪಷ್ಟ ಉದ್ದೇಶ ಎಲ್ಲವನ್ನ ಮುಚ್ಚಾಕುವಂಥದ್ದು ಬಹಳ ಮೇಲ್ನೋಟಕ್ಕೆ ಬಹಳ ಈಸಿಯಾಗಿ ಗೊತ್ತಾಗ್ತಾ ಇದೆ. ಏನಾಗಿದೆ ಸುಧಾ ಅಂದರೆ, ಒಂದು ಯಾರ್ಯಾರ ಇಂಟ್ರೆಸ್ಟ್ಗಳು ಹೇಗಿದೆಯೋ ಗೊತ್ತಿಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಯಾರೋ ಪ್ರಮುಖ ಕಾಂಗ್ರೆಸ್ ನಾಯಕರೊಬ್ಬರ ಹಣ ಏನಿದೆ ಅದು ಈ ಧರ್ಮಸ್ಥಳದ ಸಂಘಗಳೇನು ಈ ಇದಕ್ಕೆ ಕೊಡ್ತಾರೆ, ಏನು ಸಾಲಗಳನ್ನ ಕೊಡ್ತಾರೆ, ಅದರಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವುದೋ ಲ್ಯಾಂಡ್ ವ್ಯವಹಾರಗಳಲ್ಲಿ, ಲ್ಯಾಂಡ್ನಲ್ಲಿ ಅದರಲ್ಲಿ ಒಬ್ಬ ಪವರ್ಫುಲ್ ಸಚಿವರ ಇದಿದೆ ಇದು, ಮತ್ತು ಅವರ ಹರ್ಷೇಂದ್ರ ಹೆಗಡೆ ಅವ್ರ ನಡುವೆ ಏನೇನೋ ವ್ಯವಹಾರಗಳಿವೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇಡೀ ಪ್ರಕರಣವನ್ನು ಒಂದು ವ್ಯವಹಾರದ ದೃಷ್ಟಿಯಿಂದ, ನಷ್ಟದ ದೃಷ್ಟಿಯಿಂದ ಈ ಪೊಲಿಟಿಷಿಯನ್ಸ್ಗಳು ನೋಡ್ತಿದ್ದಾರೆ. ಅವ್ರಿಗೆ ಸೌಜನ್ಯ ಸತ್ರ ಏನಾಗಬೇಕಾಗಿಲ್ಲ, ಆನೆ ಮಾವತ ಸತ್ರ ಏನಾಗಬೇಕಿರಲ್ಲ, ಅವ್ರ ತಂಗಿ ಯಮುನಾ ಸತ್ರ ಏನಾಗಬೇಕಾಗಿಲ್ಲ. ಅವರಿಗೆ ಆ ಸಾವಿಗೆ ಸ್ಪಂದಿಸುವಂತಹ ಆ ಮನಸ್ಸನ್ನು ಕಳೆದುಕೊಂಡಿದ್ದಾರೆ, ಹೃದಯವನ್ನು ಕಳ್ಕೊಂಡಿದ್ದಾರೆ. ಇವ್ರು ಯಾರು ರಾಜಕಾರಣಿಗಳು ಹೃದಯವಂತ ರಾಜಕಾರಣಿಗಳಲ್ಲ. ಸೊ ಅವರು ಅದನ್ನು ಎಲ್ಲವನ್ನ ಕಳೆದುಕೊಂಡು ಅವರು ಕೇವಲ ವ್ಯವಹಾರದಂತೆ ನೋಡ್ತಾರೆ. ಅಂದರೆ ಇವತ್ತು ರಾಜಕಾರಣ ಹೇಗೆ ಒಂದು ವ್ಯವಹಾರ ಆಗಿದೆಯೋ, ಧರ್ಮ ಕೂಡ ಒಂದು ವ್ಯವಹಾರ ಆಗಿದೆ. ಅದು ದೊಡ್ಡ ಅಂಗಡಿ, ಅದು ಅಲ್ಲಿ ಎಲ್ಲ ವಸ್ತುಗಳು ಸಿಗ್ತವೆ. ಕೆಲವು ಪರ್ಚೇಸ್ ರೀತಿ ಇದಿರುತ್ತೆ ನೋಡಿ, ನಮ್ಮಲ್ಲಿ ಏನು ಈ ಮಾಲ್ಗಳಿರಲ್ವಾ, ಬಿಗ್ ಅಂಗಡಿಗಳಿರ್ತಾವಲ್ವ. ಸೊ ಇವತ್ತಿನ ಬದಲಾಗಿದೆಯಲ್ವ ವ್ಯಾಪಾರ. ಸೊ ಅದೇ ರೀತಿ ಇದು ಧರ್ಮ. ಅಲ್ಲಿ ನೀವು ಹೋಗ್ಬೋದು, ನಾಳೆ ಈ ರಿಲಯನ್ಸ್ಗೆ ಹೋದ್ರೆ ನಿಮ್ಗೆ ಎಲ್ಲ ವಸ್ತುಗಳು ತಗೋಬರ್ಬೋದು. ಸೊ ಈ ಧರ್ಮಸ್ಥಳ ಅನ್ನೋದು ಆ ರೀತಿಯ ರಿಟೇಲ್ ದೊಡ್ಡ ಇದಾಗೋಗಿದೆ, ಮಾಲ್ ಆಗೋಗ್ಬಿಟ್ಟಿದೆ. ಅಲ್ಲಿ ಅವರು ಯಾರಿಗೆ ಲಾಭ ಆಗುತ್ತಾ ಬರ್ತಾನೆ, ಖರೀದಿ ಮಾಡ್ತಾನೆ, ಹೋಗ್ತಾನೆ, ಅಲ್ಲೆಲ್ಲ ದುಡ್ಡು ಹಾಕ್ತಾನೆ. ಅದು MLAಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಬರ್ತಾರೆ. ಸೊ ರಿಲಿಜನ್ ಏನಿದೆ, ರಿಲಿಜನ್ ಗಾನ್. ಅದರಿಂದ ಅಲ್ಲಿ ಮಂಜುನಾಥ ಅಣ್ಣಪ್ಪ ದೇವರು ಇದ್ದಾರೆ ಎಲ್ಲ ಗೊತ್ತಿಲ್ಲ, ಬೋಟ್ಬಲ್ ಇದ್ದರೆ ಅವ್ರು ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಈ ಸಾವಾಸ, ಈ ರಾಜಕಾರಣಿಗಳು ಈ ಧರ್ಮದ ವ್ಯಾಪಾರ ಮಾಡೋರು, ಇವರು ಸಾವಾಸನೇ ಬೇಡಪ್ಪ ನನಗೆ ಅಂತ. ಮಂಜುನಾಥ ಕೈಲಾಸಕ್ಕೆ ಹೋಗಿರ್ತಾನೆ, ಅಣ್ಣಪ್ಪ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ದೇ ಕ್ರಿಯೇಟೆಡ್ ದಿಸ್ ದಟ್ ಟೈಪ್ ಆಫ್ ಥಿಂಗ್ಸ್. ಇಟ್ ಈಸ್ ಹಾರಿಬಲ್. ಓಕೆ. ಆಮೇಲೆ ಸರ್, ಈಗ ಒಂದು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನುವಂಥ ಆರೋಪ ಜಿಲ್ಲಾಡಳಿತ ಮಾಡಿರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ. ಸೊ ಈಗ SIT 2 ಬಾರಿ ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ನಾಳೆ ಹಾಜರಾಗಬೇಕು. ಬಟ್ ಈಗ ಪೊಲೀಸ್ನವರು ಹುಡುಕ್ತಿದ್ದಾರೆ. ಒಂದು ಕಡೆ ನಿರೀಕ್ಷಣಾ ಜಾಮೀನು ತಗೊಳ್ಳೋಕ್ಕೂ ಕೂಡ ಅವರು ತಯಾರಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಸೊ ಏನಾಗ್ಬೋದು ಸರ್? ಸೊ ಏನು ನ್ಯಾಯಾಲಯದಲ್ಲಿ ಹೀಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ಈ ಶಸ್ತ್ರಾಸ್ತ್ರ ನಿಷೇಧ ಕಾನೂನು ಅವ್ರ ಮನೆ ಏನಿದೆ, ಒಂದು ಬಂದೂಕಿದೆ ಅಂತ ಹೇಳಲಾಗುತ್ತೆ. ಸೊ ಬಂದೂಕು ಇದ್ದರೆ ಅದು ಯಾವ ರೀತಿ ಬಂದೂಕು, AK-47 AK-57. ಮಲೆನಾಡಿನಲ್ಲಿ ಮನೆಗಳಲ್ಲಿ ಮಂಗನಿಗೆ ನೋಡಿ ಅದಕ್ಕೆ ಇಟ್ಕೊಂಡಿರ್ತಾರೆ. ಅದು ಲೈಸೆನ್ಸ್ಡ್ ಗನ್ ಇಟ್ಕೊಂಡಿರ್ತಾರೆ. ಅದೇ ಲೈಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವೊಮ್ಮೆ ನಾಡು ಬಂದೂಕಗಳನ್ನ ಇಟ್ಕೊಂಡಿರ್ತಾರೆ, ಅದಕ್ಕೆ ಲೈಸೆನ್ಸೇ ಇಟ್ಕೊಂಡಿರಲ್ಲ. ತಪ್ಪದು, ಕಾನೂನು ಪ್ರಕಾರ ತಪ್ಪು ಅನ್ನೋದು ಬೇರೆ. ಆದರೆ ಅಂಥ ಸಂಪ್ರದಾಯ ಏನಿದೆ ಅದಿದೆ, ಮಲೆನಾಡು ಪ್ರದೇಶದಲ್ಲಿದೆ. ಸೌತ್ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರುಗಳಲ್ಲಿ ಮನೇಲಿ ಒಂದು ಬಂದೂಕು ಇಟ್ಕೊಂಡಿರ್ತಾನೆ. ಯಾಕಂದರೆ ಮಂಗನ ಕಾಟ ಸಿಕ್ಕಾಪಟ್ಟೆ ಇರ್ತದೆ. ಸೊ ಅದು ಒಂದು ಇಟ್ಕೊಂಡಿರ್ತಾರೆ. ಇನ್ನೇನು ಮಚ್ಚು ಗಿಚ್ಚು ಏನು ಇಟ್ಕೊಳ್ಳೋದು, ಎಷ್ಟು ಮಚ್ಚು ಯಾವುದು, ಕತ್ತಿ ಯಾವುದು. ನಮ್ಮಲ್ಲಿ ತೋಟಗಳು ಹೋಗ್ಬೇಕಾದ್ರೆ ಕತ್ತಿ ಇರುತ್ತೆ. ನಾನು ಊರಿಗೆ ಹೋದ್ರೆ ತೋಟಕ್ಕೆ ಹೋಗ್ಬೇಕಾದ್ರೆ ಕತ್ತಿ ಇಟ್ಕೊಂಡೆ ಹೋಗ್ತೀನಿ. ಒಂದು ಕತ್ತಿ ಸಣ್ಣ ಇರುತ್ತೆ, ಒಂದು ಕತ್ತಿ ದೊಡ್ಡ ಇರುತ್ತಪ್ಪ.
ಆದರೆ ದೊಡ್ಡಿರೋ ಕತ್ತಿ ಇದು ಮಚ್ಚು ಇದನ್ನು ಕೊಲ್ಲಕ್ಕೆ ಇಟ್ಕೊಂಡಿದ್ದಾರೆ ಅಂತ ನೀವು ಹೇಗೆ ಹೇಳೋಕ್ಕಾಗುತ್ತದು? ಇದು ನ್ಯಾಯಾಲಯದಲ್ಲಿ ನಿಲ್ಲುತ್ತಾ? ಆದರೆ ಒಬ್ಬರು ಫಿಕ್ಸ್ ಮಾಡಬೇಕಾದ್ರೆ ಇದನ್ನು ಬಳಸ್ಕೊಳ್ಳೋದು ಈಸಿ ಅಂತ. ದೇ ವಾಂಟ್ ಟು ಫಿಕ್ಸ್ ದ ಪರ್ಸನ್. ಓಕೆ, ಆವಾಗ ಇದನ್ನು ಈಗ ಬಂದೂಕಿಗೆ ಬೇಕಾದಾಗ ಅವ್ರ ಕೈಲಿದ್ದರೆ ಅವರ ಬೋಸ್ ಮೇಲೆ ಅವ್ರು ಕೊಡ್ತಾರೆ, ಲೈಸೆನ್ಸ್ ತೋರಿಸ್ತಾರೆ. ಯಾಕಂದರೆ ಅವ್ರು ಇನ್ನೂ ಹಾಜರೇ ಆಗಿಲ್ಲ ಬಂದೂಕು ವಿಚಾರದಲ್ಲಿ. ಇನ್ನು ಕತ್ತಿಗಿತ್ತಿ ಸಂಬಂಧಪಟ್ಟಾಗೆ ಕತ್ತಿಗೆ ಸಂಬಂಧಪಟ್ಟಾಗೆ ನೋಡ್ತಾರೆ, ದೊಡ್ಡ ಕತ್ತಿನ ಸಣ್ಣ ಕತ್ತಿನ, ಅದಕ್ಕೆ ಯಾಕೆ ಮರ ಕಡಿಯಾಗೂ ಕತ್ತಿ ಇಟ್ಕೊಂಡಿರ್ತಾರೆ. ಕೊಡ್ಲಿ ಇರ್ತವೆ, ಕತ್ತಿ ಇರ್ತವೆ ರೈತರ ಮನೆಗಳಲ್ಲಿ. ಆದರೆ ಇದನ್ನು ಫಿಕ್ಸ್ ಮಾಡಬೇಕು, ಇದನ್ನು ಮಾಡುವ ಉದ್ದೇಶ ಅಷ್ಟೇ. ಓಕೆ ಸರ್, ಹಾಗಿದ್ರೆ ನೋಡೋಣ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ. ಸಿಕ್ಕಾಕೊಳ್ತಾರಾ, ಮುಂದೆ ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ನಾವು ಕಾದು ನೋಡೋಣ.